ಮುಖ್ಯಮಂತ್ರಿಗಳು ತುಂಬಾ ಗಂಭೀರವಾಗಿ ಇದನ್ನ ಟಿವಿಗಳೆಲ್ಲ ಬಂತು, ಅವ್ರನ್ನ ಬೈದಿದ್ದಾರೆ, ರೆಡ್ಡಿ ಅವ್ರ ಮನೆ ಹತ್ರ ಹೋಗಿ ಬ್ಯಾನರ್ ಕಟ್ಟೋ ಅವಶ್ಯಕತೆ ಏನಿತ್ತು ಅಂತ ಹೇಳಿ. ಅದೆಷ್ಟುವರೆಗೆ ಏನನ್ನೋದಕ್ಕಿಂತನೂ ಅವರು ಬಹಳ ಗಂಭೀರವಾಗಿ ಎಲ್ಲಿ ಕೂಡ ಏನು ಹೇಳಿಕೆಗಳು ಕೊಟ್ಟಿಲ್ಲ. ತಕ್ಷಣ SP ನ ಸಸ್ಪೆಂಡ್ ಮಾಡಿದ್ರು, ಟ್ರಾನ್ಸ್ಫರ್ ಮಾಡಿದ್ರು, IG ನ ಮಾಡಿದ್ರು, ಆಕ್ಷನ್ ತಗೊಳ್ಳೋದು ಶುರು ಆಯಿತು. ಆದರೆ ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ಲಿಗೆ ಬಂದ್ಬಿಟ್ಟು, ಬಳ್ಳಾರಿಗೆ ಬಂದ್ಬಿಟ್ಟು ಅವ್ರ ಬಾಯಿಗೆ ಬಂದಂಗೆ ವಿ ಸ್ಟ್ಯಾಂಡ್ ವಿತ್ ಅವ್ರ MLA. ಓಕೆ, ನಿಮ್ಮ ಪಕ್ಷದ MLA ನೀವು ನಿಂತ್ಕೋಬೇಕು. ಯಾವುದಕ್ಕೆ ನಿಂತ್ಕೋಬೇಕು? ಎಂಥ ಘಟನೆಗಳಿಗೆ ನೀವು ನಿಂತ್ಕೋಬೇಕು? ಇವತ್ತು ನಾವು ಬಳ್ಳಾರಿಯಲ್ಲಿ 30 ವರ್ಷ ನಾನು ರಾಜಕೀಯ ಮಾಡಿದ್ದೀನಿ. ಎಂಥವ್ರ ವಿರುದ್ಧ ನಾವು ಹೋರಾಟ ಮಾಡಿದ್ದೀವಿ. ಯಾವತ್ತೂ ಕೂಡ ಪೊಲಿಟಿಕಲ್ ಫೈಟಿಂಗ್ಸನ್ನು ರ್ಯಾಲಿಗಳ ಮೂಲಕ, ಸ್ಟ್ರೈಕ್ಗಳ ಮೂಲಕ ಮಾಡ್ಕೊಂಡಿದ್ದೆ ವಿನಃ ಒಬ್ಬರ ಮನೆಗೆ ಇನ್ನೊಬ್ಬರು ಹೋಗಿ ದಾಳಿ ಮಾಡಿದ ಘಟನೆಗಳು ಬಳ್ಳಾರಿ ಇತಿಹಾಸದಲ್ಲೂ ಕೂಡ ಯಾವತ್ತೂ ಕೂಡ ಹಿಸ್ಟ್ರಿನಲ್ಲಿ ನಡೆದಿಲ್ಲ. ಇವತ್ತು ಒಬ್ಬ ಉಪಮುಖ್ಯಮಂತ್ರಿ ಬಂದ್ಬಿಟ್ಟು ವಿ ಸ್ಟ್ಯಾಂಡ್ ವಿತ್ ಅವರ್ MLA ಅಂತಂದ್ರು. ಓಕೆ, ಅದಕ್ಕೂ ನಾವೇನು ಯೋಚನೆ ಮಾಡಿ. ಸಭಾಧ್ಯಕ್ಷರೇ, ಆಮೇಲೆ ನಾವು ಮಾತಾಡ್ಬೇಕು. ರಂಗನಾಥ್ ಅವರೇ, ನಾನು ಮಾತಾಡಿದ ಮೇಲೆ ನೀವು 1 ಅವರ್ ಮಾತಾಡಿ. ಅಲ್ಲ, 1 ಅವರ್ ನೀವು 1 ಅವರ್ ಮಾತಾಡಿ. ಅಲ್ಲಲ್ಲ, ನೀವು 1 ಅವರ್ ಮಾತಾಡಿ. ರಂಗನಾಥ್ ಇನ್ವೆಸ್ಟಿಗೇಟ್ ಮಾಡ್ಲಿ ಅಂತಾನೆ ಹೇಳಿದ್ದಾರೆ ಅಲ್ಲಿ ಹೋಗಿ. ನಾನು ಹೇಳಿದ್ದನ್ನ ಪೂರ್ತಿ ಕೇಳಿ ರಂಗನಾಥ್. ಅಲ್ಲಲ್ಲ, ಎಲ್ಲ ವಿಡಿಯೋಗಳಿದೆ. ಅಲ್ಲ, ಮೀಡಿಯಾ ಮುಂದೆನೆ ಮಾತಾಡಿದ್ದಾರೆ. ದಯಮಾಡಿ ನೋಡಿ, ನಾನು ನಿಧಾನವಾಗಿ ಎಲ್ಲ ವಿಷಯಗಳನ್ನ ಹೇಳ್ತಾ ಇದ್ದೀನಿ. ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ದಯಮಾಡಿ ಎಲ್ಲ ಎವಿಡೆಂಟ್, ಪ್ರತಿಯೊಂದು ರೆಕಾರ್ಡೆಡ್, ಪ್ರತಿಯೊಂದು ವಿಡಿಯೋಗಳಿದೆ. ಈ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿ ಸಂವಿಧಾನದ ಬಗ್ಗೆ ನೀವು ಮಾತಾಡುವಂತ ಒಬ್ಬ ವ್ಯಕ್ತಿ ಅಲ್ಲಿ ಬಂದು ನೀನೇನ್ ಮಾತಾಡ್ತಾ ಇದೀಯ? ನಾನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆ ಗಲಾಟೆ ಆದ ತಕ್ಷಣ, ಮುಖ್ಯಮಂತ್ರಿಗಳೇ 1 ಅವರಲ್ಲೇ ನಾನು ನಿಮಗೊಂದು ಲೆಟರ್ ಬರೆದೆ, ಕೇಂದ್ರ ಗೃಹ ಮಂತ್ರಿಗಳಿಗೂ ಲೆಟರ್ ಬರೆದೆ, ಗವರ್ನರ್ಗೂ ಲೆಟರ್ ಬರೆದೆ, ಸೆಕ್ಯೂರಿಟಿ ಪ್ರೊವೈಡ್ ಮಾಡಿ, ಇನ್ನ ಹೆಚ್ಚಿನ ಸೆಕ್ಯೂರಿಟಿ ಅಂತ ಹೇಳಿ. ನಾನೇನು ಮಾಡಿಲ್ಲ. ಮಾಧ್ಯಮದವರು ರಾಜ್ಯದ ಮುಖ್ಯಮಂತ್ರಿಗಳನ್ನ ಸೆಕ್ಯೂರಿಟಿ ಕೇಳಿದ್ದಾರೆ. ಇದಕ್ಕೆ ನೀವೇನ್ ಹೇಳ್ತೀರಿ ಅಂದ್ರೆ, ಹೋಗಿ ಇರಾನ್ನಿಂದ ತರಿಸ್ಕೊ ಅಂತ ಹೇಳ್ರಿ, ಅಮೆರಿಕದಿಂದ ತರಿಸ್ಕೊ ಅಂತ ಹೇಳ್ರಿ, ಇಲ್ಲ 100 ಮಂದಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತನ ಮಡ್ಕೋ ಅಂತ ಹೇಳ್ರಿ ಅಂತೇಳಿ ಅವ್ರು ಮಾತಾಡ್ತಾ ಇರಂತಂದ್ರೆ, ಈ ರಾಜ್ಯದ ಉಪಮುಖ್ಯಮಂತ್ರಿಗಳಾಗಿ ನಿಮ್ಮ ಆ ಹುದ್ದೆಗೆ ನೀವು ಯಾವುದೇ ಕಾರಣಕ್ಕೂ ಕೂಡ ಗೌರವನೂ ನೀವು ಕೊಟ್ಟಿಲ್ಲ. ಆ ಹುದ್ದೆಯಲ್ಲಿ ಕುತ್ಕೊಳ್ಳೋದಕ್ಕೆ ನೀವು ಯೋಗ್ಯರೋ ಅಲ್ಲೋ ಅನ್ನೋದನ್ನ ನಿಮ್ಮ ಪಕ್ಷ ತೀರ್ಮಾನ ಮಾಡಲಿ, ಅದು ನಮ್ಗೆ ಸಂಬಂಧ ಇಲ್ಲ. ಆದ್ರೆ ಇಡೀ ರಾಜ್ಯದ ಜನರು ಅದನ್ನ ನೋಡಿದ್ದಾರೆ. ಅಧ್ಯಕ್ಷರೇ, ಇದನ್ನ ಮುಂದೆ ಬರೆದು ಇದು ಬೆಂಗಳೂರಲ್ಲಿ ಮಾತಾಡಿದ್ರು. ನೆಕ್ಸ್ಟ್ ಡೇ ಬಳ್ಳಾರಿಗೆ ಬಂದು ಆ ಕಾರ್ಯಕರ್ತರ ಮನೆಗೆ ಹೋದ್ರು, 25 ಲಕ್ಷ ಕ್ಯಾಶ್ ಕೊಟ್ಟರು ಅವರಿಗೆ, ಸಂತೋಷ. ಅಲ್ಲಿಂದ ಬಂದು ಇಮಿಡಿಯೇಟ್ ಆಗಿ ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಏನ್ರಿ, ಜನಾರ್ದನ್ ರೆಡ್ಡಿ ಅವರಿಗೆ ಗುಂಡು ಇಲ್ಲಿ ಬಿದ್ದಿದ್ದೇನಾ, ಇಲ್ಲೇನು ಹೊಟ್ಟೆ ಒಳಗಡೆ ಹೋಗಿದ್ದೇನಾ ಅಂತಂದ್ರು. ಪತ್ರಕರ್ತರ ಉಪಮುಖ್ಯಮಂತ್ರಿಗಳು ಮುಖದ ಮೇಲೇನೆ ಕೇಳಿದ್ರು, ಇಲ್ಲಿ ಬಿದ್ದಿದ್ರೆ ಜನಾರ್ದನ್ ರೆಡ್ಡಿ ಎಲ್ಲಿ ಬದುಕ್ತಾ ಇದ್ದೆ, ಹೆಂಗ್ ಮಾತಾಡ್ಲಿಕ್ಕೆ ಆಗುತ್ತೆ ಅಂದ ತಕ್ಷಣ ಅಲ್ಲಿಂದ ಪ್ರೆಸ್ ಕಾನ್ಫರೆನ್ಸ್ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಲ್ಲಿಂದ ವಾಪಸ್ ಬಂದ್ರು. ಅಂದ್ರೆ ಏನ್ ವಿಷಯ ಏನಾಗ್ತಾ ಇದೆ ಅಂತಂದ್ರೆ, ನಾನು ಹೇಳ್ತಾ ಇರುವಂತದ್ದು, ಇಷ್ಟು ಘಟನೆ ಆದ್ಮೇಲೆ ಈ ಘಟನೆಗೆ ಕಾರಣ ಆಗಿರುವಂತ ಒಬ್ಬ ಶಾಸಕ ಆಗಿರ್ಬೋದು, ಒಬ್ಬ DSP ಆಗಿರ್ಬೋದು, ಒಬ್ಬ ASP ಆಗಿರ್ಬೋದು. ನೋಡಿ, 27ನೇ ತಾರೀಕು ನಿನ್ನೆ ಇಲ್ಲ ಮೊನ್ನೆ ಒಬ್ಬ IPS ಆಫೀಸರ್ನ ಸಿಟಿ DSP ಆಗಿ ಯಾರು ಯಶ್ಕುಮಾರ್ ಶರ್ಮಾ ಅಂತ ಹೇಳಿ ಯಾರನ್ನು ಪೋಸ್ಟ್ ಮಾಡಿದ್ದಾರೆ. ನನಗೆ ಚೀಫ್ ಮಿನಿಸ್ಟರ್ ಮೇಲೆ ಒಂದು ಎಷ್ಟು ಖುಷಿ ಆಯಿತು ಅಂತಂದ್ರೆ, ಹೋರಾಟ ನೀವು CBIಗೆ ಕೊಡ್ತೀರಾ ಇಲ್ಲ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜ್ ಮೂಲಕ ಎಂಕ್ವೈರಿ ಮಾಡ್ತೀರಾ ಇಲ್ಲ ಅನ್ನೋದು, ಅದು ನೀವು ಏನ್ ಮಾಡ್ತೀರಾ ಅನ್ನೋದು ನೋಡೋಣ. ಇದು ಆಗ್ಲಿಲ್ಲ ಅಂದ್ರೂ ಕೂಡ ನಾನೇನು ಕಾನೂನು ಹೋರಾಟ ಇದೆ, ಕೋರ್ಟ್ಗಳಿದಾವೆ, ಅಪ್ ಟು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋರಾಟ ಮಾಡ್ತೀನಿ. ಸಾಕಷ್ಟು ಎವಿಡೆನ್ಸ್ಗಳಿದೆ. ಇದನ್ನು ನಾನೇನು ಇಲ್ಲಿಗೆ ಬಿಡೋ ಪರಿಸ್ಥಿತಿ ಇರಲ್ಲ. ಆದರೂ ಕೂಡ ತಾತ್ಕಾಲಿಕವಾಗಿ ಅಟ್ಲೀಸ್ಟ್ ಬಳ್ಳಾರಿಗೆ, ಈ ಹಿಂದೆ ಕೂಡ ಸನ್ಮಾನ್ಯ SM ಕೃಷ್ಣ ಅವರು ಇರ್ಬೋದು, ಬೇರೆ ಯಾವುದೇ ಮುಖ್ಯಮಂತ್ರಿಗಳು ಇರ್ಬೋದು, ಬಳ್ಳಾರಿ ಜಿಲ್ಲೆ ಅಂತಂದ್ರೇನೆ, ಬಳ್ಳಾರಿ ನಗರ ಅಂದ್ರೇನೆ ತುಂಬಾ ಹಾಟ್ ಆಗಿರುತ್ತೆ. ಒಂದು ಆಂಧ್ರದ ವಾತಾವರಣ ಅನ್ನುವಂಥ ಪದಗಳು ಪದೇ ಮಾಧ್ಯಮಗಳಲ್ಲಿ ಬರ್ತಾ ಇರುತ್ತೆ. ಅಲ್ಲಿ ಸ್ವಲ್ಪ ಒಳ್ಳೆ ಅಧಿಕಾರಿಗಳನ್ನ ಪೋಸ್ಟ್ ಮಾಡಬೇಕು ಅನ್ನೋದು ಇರುತ್ತೆ. ನಾನು ಮುಖ್ಯಮಂತ್ರಿಗಳು ಒಬ್ಬ ಸಿಟಿ DSPನ ಒಬ್ಬ IPS ಅಧಿಕಾರಿನೇ ಅವರು ಪೋಸ್ಟ್ ಮಾಡಿದ್ರು. ಇನ್ನೇನು ಸಿಟಿಯಲ್ಲಿ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ಒಬ್ಬ ASP ಪೋಸ್ಟ್ ಇದೆ, ಒಬ್ಬ ASP ಪೋಸ್ಟ್ ಅಲ್ಲಿ ಒಂದು IPS ಹಾಕ್ಲಿ, SP ಬಂದಿದ್ದಾರೆ, ಸಿಟಿ DSPನೂ ಕೂಡ ಆಗ್ಬಿಟ್ರೆ ಇಡೀ ಸಿಟಿ ಇವತ್ತು ಏನಾಗ್ತಾ ಇದೆ, ಇಡೀ ರಾಜ್ಯದಲ್ಲಿ ನಡೀತಾ ಇರುವಂತದ್ದು. ಇವತ್ತು ಬಳ್ಳಾರಿಯಲ್ಲಿ ಏನೆಲ್ಲ ಪ್ರತಿ ವಾರ್ಡ್ಗಳಲ್ಲಿ ಕೂಡ ಯಂಗ್ಸ್ಟರ್ಸ್ ಎಲ್ಲರೂ ಕೂಡ ಗ್ಯಾಂಗ್ಸ್ಟರ್ಸ್ ಆಗ್ಬಿಟ್ಟಿದ್ದಾರೆ. ಅಧ್ಯಕ್ಷ, ಈ ವಾತಾವರಣ ಅಟ್ಲೀಸ್ಟ್ ಹೋಗ್ಲೆ. ಅದು MLA ತಯಾರು ಮಾಡ್ತಾ ಇದ್ದಾನ, ಇನ್ನೊಬ್ಬರು ಮಾಡ್ತಾ ಇದ್ದಾರೆ ಅನ್ನೋದು ನಾನು ಹೇಳಕ್ ಹೋಗಲ್ಲ. ನಾನು ಒಟ್ಟಿಗೆ ವಾತಾವರಣ ತುಂಬಾ ಗಂಭೀರವಾಗಿ ನಗರದಲ್ಲಿ 5,000 ಹುಡುಗರು ಯಾರು ಬಂದಿದ್ದಾರಲ್ಲ,
ಎಲ್ಲರೂ ಕೂಡ ಕಂಪ್ಲೀಟು ಆಟೋಗಳಲ್ಲಿ ಆ ಪೆಟ್ರೋಲ್ಗಳು ಇನ್ನು ನಾನು ಕೆಲವೊಂದು ವಿಡಿಯೋಗಳು ಬಿಡುಗಡೆ ಮಾಡಿಲ್ಲ ಅಧ್ಯಕ್ಷರೇ, ಒಂದೊಂದು ಸ್ಟೆಪ್ ಮುಂದಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ ಕೆಎಂ ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.